ಅವತ್ತು ಕೂಡ ಹಿಂದೂ ಮುಸ್ಲಿಂ ಅಂತ ಮಾಡಲ್ಲ. ಆದರೆ ಭಾರತ ವಿರುದ್ಧ ಯಾರು ಕೆಟ್ಟ ದೃಷ್ಟಿ ಬೀರ್ತಾರೆ ಅವರ ಕಣ್ಣನ್ನು ಕಿತ್ತು ಗೋಲಿ ಆಡಬೇಕು ಅನ್ನೋದು ಎಲ್ರಿಗಿರುತ್ತೆ. ಪ್ರಧಾನಿ ಮೋದಿ ಜೊತೆ ಅಜಿತ್ ದೋವಲ್ ಚರ್ಚೆ. ಅಜಿತ್ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ. ನಿಮ್ಗೆ ಗೊತ್ತಿರಲಿ, ಈ ಅಜಿತ್ ದೋವಲ್ ಪಾಕಿಸ್ತಾನಕ್ಕೆ ಹೋಗಿ ಕೆಲವು ವರ್ಷಗಳ ಕಾಲ ಮುಸ್ಲಿಂ ಆಗಿ ಕನ್ವರ್ಟ್ ಆಗಿ ಆಮೇಲೆ ಭಯೋತ್ಪಾದಕರ ಜೊತೆ ಇದ್ದು ಎಲ್ಲವನ್ನು ಕೂಡ ಅಭ್ಯಾಸ ಮಾಡಿಕೊಂಡು ಬಂದಂತ ಪ್ರಧಾನಿ ಮೋದಿ ಜೊತೆ ಅಜಿತ್ ದೋವಲ್ ಚರ್ಚೆ. ಅಜಿತ್ ದೋವಲ್ ಬಗ್ಗೆ ಕೂಡ ಇನ್ನಷ್ಟು ಸಾಧಾರಣವಾಗಿ ನಿಮಗೆಲ್ಲ ಗೊತ್ತಿದೆ. ಅಜಿತ್ ದೋವಲ್ ಬಗ್ಗೆ ಸಾಧಾರಣವಾಗಿ ಇಂಡಿಯಾದ ಜೇಮ್ಸ್ ಬಾಂಡ್ ಅಂತ ಅವರನ್ನ ಕರೀತಾರೆ. ಪಾಕಿಸ್ತಾನಕ್ಕೆ ಹೋಗಿರ್ತಾರೆ. ಅವರು ಅವರ ತಮ್ಮ ಅವಧಿಯಲ್ಲಿ ಮುಸ್ಲಿಂ ರೀತಿಯಲ್ಲಿ ಕನ್ವರ್ಟ್ ಆಗಿ ಒಂದು ರೀತಿಯಲ್ಲಿ ಜೀವನ ನಡೆಸ್ತಾರೆ. ಅಂದ್ರೆ ದೇಶಕ್ಕಾಗಿ ಗೂಢಚರ್ಯೆ ಎಲ್ಲ ಮಾಹಿತಿಗಳನ್ನು ಪಡ್ಕೊತಾರೆ. ಸೊ ಹಾಗಾಗಿ ಅವರು ಯಾವ ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ ಅಂತ ಅಜಿತ್ ದೋವಲ್ಗೆ ಇರುವಂತಹ ಆ ವಿಶೇಷ ರೆಸ್ಪೆಕ್ಟ್ ಆಗ್ತಾರೆ. ಈ ಬಾರಿ ಪ್ರತಿಯೊಂದು ಕೂಡ ವಿತ್ ಪ್ರೂಫ್ ಜನರ ಮುಂದಿಡಲಾಗ್ತಾ ಇದೆ. ಆಪರೇಷನ್ ಸಿಂಧೂರ ಅನ್ನುವಂತ ಹೆಸರು. ಮಧ್ಯರಾತ್ರಿ 1 ಗಂಟೆ 40 ನಿಮಿಷಕ್ಕೆ ಇದೆಲ್ಲ ಮಿಸೈಲ್ ದಾಳಿ. ವೀಕ್ಷಕರೇ, ಈಗಲೂ ಕೂಡ ಇದು ಪಾಕಿಸ್ತಾನದ ಕೆಲವು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಅಲ್ಲ, ಎಲ್ಲೆಲ್ಲಿ ಭಯೋತ್ಪಾದಕರ ಅಡಗುದಾಣಗಳಿದೆ ಅಲ್ಲಿ. ಹಫೀಜ್ ಸಯೀದ್ ಅಡಗುದಾಣದ ಮೇಲೆ ಮಿಸೈಲ್ ದಾಳಿಯಾಗಿದೆ. ಅವನು ಸತ್ತಿದ್ದಾನೋ ಗೊತ್ತಿಲ್ಲ, ಆದರೆ ಅವನಂತೂ ಸಾಯಲೇಬೇಕಾದ್ರೆ ಎರಡು ಮಾತಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ನಾವು ಯಾವತ್ತೂ ಕೂಡ ಹಿಂಸೆಗೆ ಯುದ್ಧಕ್ಕೆ ಪ್ರಚೋದನೆ ಕೊಡುವವರಲ್ಲ. ಬಟ್ ಇಂಥ ಯಾವತ್ತೂ ಕೂಡ ಹಿಂದೂ ಮುಸ್ಲಿಂ ಅಂತ ಮಾಡಲ್ಲ. ಆದರೆ ಭಾರತ ವಿರುದ್ಧ ಯಾರು ಕೆಟ್ಟ ದೃಷ್ಟಿ ಬೀರ್ತಾರೆ ಅವರ ಕಣ್ಣನ್ನು ಕಿತ್ತು ಗೋಲಿ ಆಡಬೇಕು ಅನ್ನೋದು ಎಲ್ರಿಗಿರುತ್ತೆ. ಪ್ರಧಾನಿ ಮೋದಿ ಜೊತೆ ಅಜಿತ್ ದೋವಲ್ ಚರ್ಚೆ. ಅಜಿತ್ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ. ನಿಮ್ಗೆ ಗೊತ್ತಿರಲಿ, ಈ ಅಜಿತ್ ದೋವಲ್ ಪಾಕಿಸ್ತಾನಕ್ಕೆ ಹೋಗಿ ಕೆಲವು ವರ್ಷಗಳ ಕಾಲ ಮುಸ್ಲಿಂ ಆಗಿ ಕನ್ವರ್ಟ್ ಆಗಿ ಆಮೇಲೆ ಭಯೋತ್ಪಾದಕರ ಜೊತೆ ಇದ್ದು ಎಲ್ಲವನ್ನು ಕೂಡ ಅಭ್ಯಾಸ ಮಾಡಿಕೊಂಡು ಬಂದಂತ ಪ್ರಧಾನಿ ಮೋದಿ ಜೊತೆ ಅಜಿತ್ ದೋವಲ್ ಚರ್ಚೆ. ಅಜಿತ್ ದೋವಲ್ ಬಗ್ಗೆ ಕೂಡ ಇನ್ನಷ್ಟು ಸಾಧಾರಣವಾಗಿ ನಿಮಗೆಲ್ಲ ಗೊತ್ತಿದೆ. ಅಜಿತ್ ದೋವಲ್ ಬಗ್ಗೆ ಸಾಧಾರಣವಾಗಿ ಇಂಡಿಯಾದ ಜೇಮ್ಸ್ ಬಾಂಡ್ ಅಂತ ಅವರನ್ನ ಕರೀತಾರೆ. ಪಾಕಿಸ್ತಾನಕ್ಕೆ ಹೋಗಿರ್ತಾರೆ. ಅವರು ಅವರ ತಮ್ಮ ಅವಧಿಯಲ್ಲಿ ಮುಸ್ಲಿಂ ರೀತಿಯಲ್ಲಿ ಕನ್ವರ್ಟ್ ಆಗಿ ಒಂದು ರೀತಿಯಲ್ಲಿ ಜೀವನ ನಡೆಸ್ತಾರೆ. ಅಂದ್ರೆ ದೇಶಕ್ಕಾಗಿ ಗೂಢಚರ್ಯೆ ಎಲ್ಲ ಮಾಹಿತಿಗಳನ್ನು ಪಡ್ಕೊತಾರೆ. ಸೊ ಹಾಗಾಗಿ ಅವರು ಯಾವ ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ ಅಂತ ಅಜಿತ್ ದೋವಲ್ಗೆ ಇರುವಂತಹ ಆ ವಿಶೇಷ ರೆಸ್ಪೆಕ್ಟ್ ಆಗ್ತಾರೆ. ಈ ಬಾರಿ ಪ್ರತಿಯೊಂದು ಕೂಡ ವಿತ್ ಪ್ರೂಫ್ ಜನರ ಮುಂದಿಡಲಾಗ್ತಾ ಇದೆ. ಆಪರೇಷನ್ ಸಿಂಧೂರ ಅನ್ನುವಂತ ಹೆಸರು. ಮಧ್ಯರಾತ್ರಿ 1 ಗಂಟೆ 40 ನಿಮಿಷಕ್ಕೆ ಇದೆಲ್ಲ ಮಿಸೈಲ್ ದಾಳಿ. ವೀಕ್ಷಕರೇ, ಈಗಲೂ ಕೂಡ ಇದು ಪಾಕಿಸ್ತಾನದ ಕೆಲವು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಅಲ್ಲ, ಎಲ್ಲೆಲ್ಲಿ ಭಯೋತ್ಪಾದಕರ ಅಡಗುದಾಣಗಳಿದೆ ಅಲ್ಲಿ. ಹಫೀಜ್ ಸಯೀದ್ ಅಡಗುದಾಣದ ಮೇಲೆ ಮಿಸೈಲ್ ದಾಳಿಯಾಗಿದೆ. ಅವನು ಸತ್ತಿದ್ದಾನೋ ಗೊತ್ತಿಲ್ಲ, ಆದರೆ ಅವನಂತೂ ಸಾಯಲೇಬೇಕಾದ್ರೆ ಎರಡು ಮಾತಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ನಾವು ಯಾವತ್ತೂ ಕೂಡ ಹಿಂಸೆಗೆ ಯುದ್ಧಕ್ಕೆ ಪ್ರಚೋದನೆ ಕೊಡುವವರಲ್ಲ. ಬಟ್ ಇಂಥ ಯಾವತ್ತೂ ಕೂಡ ಹಿಂದೂ ಮುಸ್ಲಿಂ ಅಂತ ಮಾಡಲ್ಲ. ಆದರೆ ಭಾರತ ವಿರುದ್ಧ ಯಾರು ಕೆಟ್ಟ ದೃಷ್ಟಿ ಬೀರ್ತಾರೆ ಅವರ ಕಣ್ಣನ್ನು ಕಿತ್ತು ಗೋಲಿ ಆಡಬೇಕು ಅನ್ನೋದು ಎಲ್ರಿಗಿರುತ್ತೆ. ಪ್ರಧಾನಿ ಮೋದಿ ಜೊತೆ ಅಜಿತ್ ದೋವಲ್ ಚರ್ಚೆ. ಅಜಿತ್ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ. ನಿಮ್ಗೆ ಗೊತ್ತಿರಲಿ, ಈ ಅಜಿತ್ ದೋವಲ್ ಪಾಕಿಸ್ತಾನಕ್ಕೆ ಹೋಗಿ ಕೆಲವು ವರ್ಷಗಳ ಕಾಲ ಮುಸ್ಲಿಂ ಆಗಿ ಕನ್ವರ್ಟ್ ಆಗಿ ಆಮೇಲೆ ಭಯೋತ್ಪಾದಕರ ಜೊತೆ ಇದ್ದು ಎಲ್ಲವನ್ನು ಕೂಡ ಅಭ್ಯಾಸ ಮಾಡಿಕೊಂಡು ಬಂದಂತ ಪ್ರಧಾನಿ ಮೋದಿ ಜೊತೆ ಅಜಿತ್ ದೋವಲ್ ಚರ್ಚೆ. ಅಜಿತ್ ದೋವಲ್ ಬಗ್ಗೆ ಕೂಡ ಇನ್ನಷ್ಟು ಸಾಧಾರಣವಾಗಿ ನಿಮಗೆಲ್ಲ ಗೊತ್ತಿದೆ. ಅಜಿತ್ ದೋವಲ್ ಬಗ್ಗೆ ಸಾಧಾರಣವಾಗಿ ಇಂಡಿಯಾದ ಜೇಮ್ಸ್ ಬಾಂಡ್ ಅಂತ ಅವರನ್ನ ಕರೀತಾರೆ. ಪಾಕಿಸ್ತಾನಕ್ಕೆ ಹೋಗಿರ್ತಾರೆ. ಅವರು ಅವರ ತಮ್ಮ ಅವಧಿಯಲ್ಲಿ ಮುಸ್ಲಿಂ ರೀತಿಯಲ್ಲಿ ಕನ್ವರ್ಟ್ ಆಗಿ ಒಂದು ರೀತಿಯಲ್ಲಿ ಜೀವನ ನಡೆಸ್ತಾರೆ. ಅಂದ್ರೆ ದೇಶಕ್ಕಾಗಿ ಗೂಢಚರ್ಯೆ ಎಲ್ಲ ಮಾಹಿತಿಗಳನ್ನು ಪಡ್ಕೊತಾರೆ. ಸೊ ಹಾಗಾಗಿ ಅವರು ಯಾವ ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ ಅಂತ ಅಜಿತ್ ದೋವಲ್ಗೆ ಇರುವಂತಹ ಆ ವಿಶೇಷ ರೆಸ್ಪೆಕ್ಟ್ ಆಗ್ತಾರೆ. ಈ ಬಾರಿ ಪ್ರತಿಯೊಂದು ಕೂಡ ವಿತ್ ಪ್ರೂಫ್ ಜನರ ಮುಂದಿಡಲಾಗ್ತಾ ಇದೆ. ಆಪರೇಷನ್ ಸಿಂಧೂರ ಅನ್ನುವಂತ ಹೆಸರು.
ಮಧ್ಯರಾತ್ರಿ 1 ಗಂಟೆ 40 ನಿಮಿಷಕ್ಕೆ ಇದೆಲ್ಲ ಮಿಸೈಲ್ ದಾಳಿ. ವೀಕ್ಷಕರೇ, ಈಗಲೂ ಕೂಡ ಇದು ಪಾಕಿಸ್ತಾನದ ಕೆಲವು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಅಲ್ಲ, ಎಲ್ಲೆಲ್ಲಿ ಭಯೋತ್ಪಾದಕರ ಅಡಗುದಾಣಗಳಿದೆ ಅಲ್ಲಿ. ಹಫೀಜ್ ಸಯೀದ್ ಅಡಗುದಾಣದ ಮೇಲೆ ಮಿಸೈಲ್ ದಾಳಿಯಾಗಿದೆ. ಅವನು ಸತ್ತಿದ್ದಾನೋ ಗೊತ್ತಿಲ್ಲ, ಆದರೆ ಅವನಂತೂ ಸಾಯಲೇಬೇಕಾದ್ರೆ ಎರಡು ಮಾತಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ನಾವು ಯಾವತ್ತೂ ಕೂಡ ಹಿಂಸೆಗೆ ಯುದ್ಧಕ್ಕೆ ಪ್ರಚೋದನೆ ಕೊಡುವವರಲ್ಲ. ಬಟ್ ಇಂಥ ಯಾವತ್ತೂ ಕೂಡ ಹಿಂದೂ ಮುಸ್ಲಿಂ ಅಂತ ಮಾಡಲ್ಲ. ಆದರೆ ಭಾರತದ ವಿರುದ್ಧ ಯಾರು ಕೆಟ್ಟ ದೃಷ್ಟಿ ಬೀರ್ತಾರೆ ಅವರ ಕಣ್ಣನ್ನು ಕಿತ್ತು ಗೋಲಿ ಆಡಬೇಕು ಅನ್ನೋದು ಎಲ್ರಿಗಿರುತ್ತದೆ. ಪ್ರಧಾನಿ ಮೋದಿ ಜೊತೆ ಅಜಿತ್ ದೋವಲ್ ಚರ್ಚೆ. ಅಜಿತ್ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ. ನಿಮ್ಗೆ ಗೊತ್ತಿರಲಿ, ಈ ಅಜಿತ್ ದೋವಲ್ ಪಾಕಿಸ್ತಾನಕ್ಕೆ ಹೋಗಿ ಕೆಲವು ವರ್ಷಗಳ ಕಾಲ ಮುಸ್ಲಿಂ ಆಗಿ ಕನ್ವರ್ಟ್ ಆಗಿ ಆಮೇಲೆ ಭಯೋತ್ಪಾದಕರ ಜೊತೆ ಇದ್ದು ಎಲ್ಲವನ್ನು ಕೂಡ ಅಭ್ಯಾಸ ಮಾಡಿಕೊಂಡು ಬಂದಂತವ್ರು. ಪ್ರಧಾನಿ ಮೋದಿ ಜೊತೆ ಅಜಿತ್ ದೋವಲ್ ಚರ್ಚೆ. ಅಜಿತ್ ದೋವಲ್ ಬಗ್ಗೆ ಕೂಡ ಇನ್ನಷ್ಟು ಸಾಧಾರಣವಾಗಿ ನಿಮಗೆಲ್ಲ ಗೊತ್ತಿದೆ. ಅಜಿತ್ ದೋವಲ್ ಬಗ್ಗೆ ಸಾಧಾರಣವಾಗಿ ಇಂಡಿಯಾದ ಜೇಮ್ಸ್ ಬಾಂಡ್ ಅಂತ ಅವರನ್ನ ಕರೀತಾರೆ. ಪಾಕಿಸ್ತಾನಕ್ಕೆ ಹೋಗಿರ್ತಾರೆ. ಅವರು ಅವರ ತಮ್ಮ ಅವಧಿಯಲ್ಲಿ ಮುಸ್ಲಿಂ ರೀತಿಯಲ್ಲಿ ಕನ್ವರ್ಟ್ ಆಗಿ ಒಂದು ರೀತಿಯಲ್ಲಿ ಜೀವನ ನಡೆಸ್ತಾರೆ, ಅಂದ್ರೆ ದೇಶಕ್ಕಾಗಿ ಗೂಢಚರ್ಯೆ ಎಲ್ಲ ಮಾಹಿತಿಗಳನ್ನು ಪಡ್ಕೊತಾರೆ. ಸೊ ಹಾಗಾಗಿ ಅವರು ಯಾವ ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ ಅಂತ ಅಜಿತ್ ದೋವಲ್ಗೆ ಇರುವಂತಹ ಆ ವಿಶೇಷ ರೆಸ್ಪೆಕ್ಟ್ ಪ್ರತಿಯೊಂದು ಈ ಬಾರಿ ಪ್ರತಿಯೊಂದು ಕೂಡ ವಿತ್ ಪ್ರೂಫ್ ಜನರ ಮುಂದಿಡಲಾಗ್ತಾ ಇದೆ. ಆಪರೇಷನ್ ಸಿಂಧೂರ ಅನ್ನುವಂತ ಹೆಸರು. ಮಧ್ಯರಾತ್ರಿ 1 ಗಂಟೆ 40 ನಿಮಿಷಕ್ಕೆ ಇದೆಲ್ಲ ಮಿಸೈಲ್ ದಾಳಿ. ವೀಕ್ಷಕರೇ, ಈಗಲೂ ಕೂಡ ಇದು ಪಾಕಿಸ್ತಾನದ ಕೆಲವು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಅಲ್ಲ, ಎಲ್ಲೆಲ್ಲಿ ಭಯೋತ್ಪಾದಕರ ಅಡಗುದಾಣಗಳಿದೆ ಅಲ್ಲಿ. ಹಫೀಜ್ ಸಯೀದ್ ಅಡಗುದಾಣದ ಮೇಲೆ ಮಿಸೈಲ್ ದಾಳಿಯಾಗಿದೆ. ಅವನು ಸತ್ತಿದ್ದಾನೋ ಗೊತ್ತಿಲ್ಲ, ಆದರೆ ಅವನಂತೂ ಸಾಯಲೇಬೇಕಾದ್ರೆ ಎರಡು ಮಾತಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ನಾವು ಯಾವತ್ತೂ ಕೂಡ ಹಿಂಸೆಗೆ ಯುದ್ಧಕ್ಕೆ ಪ್ರಚೋದನೆ ಕೊಡುವವರಲ್ಲ. ಬಟ್ ಇಂಥ ಯಾವತ್ತೂ ಕೂಡ ಹಿಂದೂ ಮುಸ್ಲಿಂ ಅಂತ ಮಾಡಲ್ಲ. ಆದರೆ ಭಾರತದ ವಿರುದ್ಧ ಯಾರು ಕೆಟ್ಟ ದೃಷ್ಟಿ ಬೀರ್ತಾರೆ ಅವರ ಕಣ್ಣನ್ನು ಕಿತ್ತು ಗೋಲಿ ಆಡಬೇಕು ಅನ್ನೋದು ಎಲ್ರಿಗಿರುತ್ತದೆ. ಪ್ರಧಾನಿ ಮೋದಿ ಜೊತೆ ಅಜಿತ್ ದೋವಲ್ ಚರ್ಚೆ. ಅಜಿತ್ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ. ನಿಮ್ಗೆ ಗೊತ್ತಿರಲಿ, ಈ ಅಜಿತ್ ದೋವಲ್ ಪಾಕಿಸ್ತಾನಕ್ಕೆ ಹೋಗಿ ಕೆಲವು ವರ್ಷಗಳ ಕಾಲ ಮುಸ್ಲಿಂ ಆಗಿ ಕನ್ವರ್ಟ್ ಆಗಿ ಆಮೇಲೆ ಭಯೋತ್ಪಾದಕರ ಜೊತೆ ಇದ್ದು ಎಲ್ಲವನ್ನು ಕೂಡ ಅಭ್ಯಾಸ ಮಾಡಿಕೊಂಡು ಬಂದಂತವ್ರು. ಪ್ರಧಾನಿ ಮೋದಿ ಜೊತೆ ಅಜಿತ್ ದೋವಲ್ ಚರ್ಚೆ. ಅಜಿತ್ ದೋವಲ್ ಬಗ್ಗೆ ಕೂಡ ಇನ್ನಷ್ಟು ಸಾಧಾರಣವಾಗಿ ನಿಮಗೆಲ್ಲ ಗೊತ್ತಿದೆ. ಅಜಿತ್ ದೋವಲ್ ಬಗ್ಗೆ ಸಾಧಾರಣವಾಗಿ ಇಂಡಿಯಾದ ಜೇಮ್ಸ್ ಬಾಂಡ್ ಅಂತ ಅವರನ್ನ ಕರೀತಾರೆ. ಪಾಕಿಸ್ತಾನಕ್ಕೆ ಹೋಗಿರ್ತಾರೆ. ಅವರು ಅವರ ತಮ್ಮ ಅವಧಿಯಲ್ಲಿ ಮುಸ್ಲಿಂ ರೀತಿಯಲ್ಲಿ ಕನ್ವರ್ಟ್ ಆಗಿ ಒಂದು ರೀತಿಯಲ್ಲಿ ಜೀವನ ನಡೆಸ್ತಾರೆ, ಅಂದ್ರೆ ದೇಶಕ್ಕಾಗಿ ಗೂಢಚರ್ಯೆ ಎಲ್ಲ ಮಾಹಿತಿಗಳನ್ನು ಪಡ್ಕೊತಾರೆ. ಸೊ ಹಾಗಾಗಿ ಅವರು ಯಾವ ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ ಅಂತ ಅಜಿತ್ ದೋವಲ್ಗೆ ಇರುವಂತಹ ಆ ವಿಶೇಷ ರೆಸ್ಪೆಕ್ಟ್ ಪ್ರತಿಯೊಂದು ಈ ಬಾರಿ ಪ್ರತಿಯೊಂದು ಕೂಡ ವಿತ್ ಪ್ರೂಫ್ ಜನರ ಮುಂದಿಡಲಾಗ್ತಾ ಇದೆ. ಆಪರೇಷನ್ ಸಿಂಧೂರ ಅನ್ನುವಂತ ಹೆಸರು. ಮಧ್ಯರಾತ್ರಿ 1 ಗಂಟೆ 40 ನಿಮಿಷಕ್ಕೆ ಇದೆಲ್ಲ ಮಿಸೈಲ್ ದಾಳಿ. ವೀಕ್ಷಕರೇ, ಈಗಲೂ ಕೂಡ ಇದು ಪಾಕಿಸ್ತಾನದ ಕೆಲವು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಅಲ್ಲ, ಎಲ್ಲೆಲ್ಲಿ ಭಯೋತ್ಪಾದಕರ ಅಡಗುದಾಣಗಳಿದೆ ಅಲ್ಲಿ. ಹಫೀಜ್ ಸಯೀದ್ ಅಡಗುದಾಣದ ಮೇಲೆ ಮಿಸೈಲ್ ದಾಳಿಯಾಗಿದೆ. ಅವನು ಸತ್ತಿದ್ದಾನೋ ಗೊತ್ತಿಲ್ಲ, ಆದರೆ ಅವನಂತೂ ಸಾಯಲೇಬೇಕಾದ್ರೆ ಎರಡು ಮಾತಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ನಾವು ಯಾವತ್ತೂ ಕೂಡ ಹಿಂಸೆಗೆ ಯುದ್ಧಕ್ಕೆ ಪ್ರಚೋದನೆ ಕೊಡುವವರಲ್ಲ. ಬಟ್ ಇಂಥ ಯಾವತ್ತೂ ಕೂಡ ಹಿಂದೂ ಮುಸ್ಲಿಂ ಅಂತ ಮಾಡಲ್ಲ. ಆದರೆ ಭಾರತದ ವಿರುದ್ಧ ಯಾರು ಕೆಟ್ಟ ದೃಷ್ಟಿ ಬೀರ್ತಾರೆ ಅವರ ಕಣ್ಣನ್ನು ಕಿತ್ತು ಗೋಲಿ ಆಡಬೇಕು ಅನ್ನೋದು ಎಲ್ರಿಗಿರುತ್ತದೆ. ಪ್ರಧಾನಿ ಮೋದಿ ಜೊತೆ ಅಜಿತ್ ದೋವಲ್ ಚರ್ಚೆ. ಅಜಿತ್ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ. ನಿಮ್ಗೆ ಗೊತ್ತಿರಲಿ, ಈ ಅಜಿತ್ ದೋವಲ್ ಪಾಕಿಸ್ತಾನಕ್ಕೆ ಹೋಗಿ ಕೆಲವು ವರ್ಷಗಳ ಕಾಲ ಮುಸ್ಲಿಂ ಆಗಿ ಕನ್ವರ್ಟ್ ಆಗಿ ಆಮೇಲೆ ಭಯೋತ್ಪಾದಕರ ಜೊತೆ ಇದ್ದು ಎಲ್ಲವನ್ನು ಕೂಡ ಅಭ್ಯಾಸ ಮಾಡಿಕೊಂಡು ಬಂದಂತವ್ರು. ಪ್ರಧಾನಿ ಮೋದಿ ಜೊತೆ ಅಜಿತ್ ದೋವಲ್ ಚರ್ಚೆ. ಅಜಿತ್ ದೋವಲ್ ಬಗ್ಗೆ ಕೂಡ ಇನ್ನಷ್ಟು ಸಾಧಾರಣವಾಗಿ ನಿಮಗೆಲ್ಲ ಗೊತ್ತಿದೆ. ಅಜಿತ್ ದೋವಲ್ ಬಗ್ಗೆ ಸಾಧಾರಣವಾಗಿ ಇಂಡಿಯಾದ
ಜೇಮ್ಸ್ ಬಾಂಡ್ ಅಂತ ಅವರನ್ನ ಕರೀತಾರೆ. ಪಾಕಿಸ್ತಾನಕ್ಕೆ ಹೋಗಿರ್ತಾರೆ. ಅವರು ಅವರ ತಮ್ಮ ಅವಧಿಯಲ್ಲಿ ಮುಸ್ಲಿಂ ರೀತಿಯಲ್ಲಿ ಕನ್ವರ್ಟ್ ಆಗಿ ಒಂದು ರೀತಿಯಲ್ಲಿ ಜೀವನ ನಡೆಸ್ತಾರೆ, ಅಂದ್ರೆ ದೇಶಕ್ಕಾಗಿ ಗೂಢಚರ್ಯೆ ಎಲ್ಲ ಮಾಹಿತಿಗಳನ್ನು ಪಡ್ಕೊತಾರೆ. ಸೊ ಹಾಗಾಗಿ ಅವರು ಯಾವ ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ ಅಂತ ಅಜಿತ್ ದೋವಲ್ಗೆ ಇರುವಂತಹ ಆ ವಿಶೇಷ ರೆಸ್ಪೆಕ್ಟ್ ಆಗ್ತಾರೆ. ಪ್ರತಿಯೊಂದು ಈ ಬಾರಿ ಪ್ರತಿಯೊಂದು ಕೂಡ ವಿತ್ ಪ್ರೂಫ್ ಜನರ ಮುಂದಿಡಲಾಗ್ತಾ ಇದೆ. ಆಪರೇಷನ್ ಸಿಂಧೂರ ಅನ್ನುವಂತ ಹೆಸರು ಮಧ್ಯರಾತ್ರಿ 1 ಗಂಟೆ 40 ನಿಮಿಷಕ್ಕೆ ಇದೆಲ್ಲ ಮಿಸೈಲ್ ದಾಳಿ. ವೀಕ್ಷಕರೇ, ಈಗಲೂ ಕೂಡ ಇದು ಪಾಕಿಸ್ತಾನದ ಕೆಲವು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಅಲ್ಲ, ಎಲ್ಲೆಲ್ಲಿ ಭಯೋತ್ಪಾದಕರ ಅಡಗುದಾಣಗಳಿದೆ ಅಲ್ಲಿ. ಹಫೀಜ್ ಸಯೀದ್ ಅಡಗುದಾಣದ ಮೇಲೆ ಮಿಸೈಲ್ ದಾಳಿಯಾಗಿದೆ. ಅವನು ಸತ್ತಿದ್ದಾನೋ ಗೊತ್ತಿಲ್ಲ, ಆದರೆ ಅವನಂತೂ ಸಾಯಲೇಬೇಕಾದ್ರೆ ಎರಡು ಮಾತಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ನಾವು ಯಾವತ್ತೂ ಕೂಡ ಹಿಂಸೆಗೆ ಯುದ್ಧಕ್ಕೆ ಪ್ರಚೋದನೆ ಕೊಡುವವರಲ್ಲ. ಬಟ್